ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 5ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 0.35% ಕರೆಕ್ಟ್ ಆಯಿತು. 86 ಪಾಯಿಂಟ್ಗಳ ವೀಕ್ನೆಸ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 24,000 ಮೇಲ್ಗಡೆನೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಬೆಳಗ್ಗೆ ಇನ್ನೂ ಹೆಚ್ಚಿನ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಮಧ್ಯಾಹ್ನದ ನಂತರ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.3% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಹೆಚ್ಚಾಗಿ ವೀಕ್ನೆಸ್ ಕಾಣಿಸಿದೆ. ಬ್ಯಾಂಕ್ ನಿಫ್ಟಿ 0.6% ಇವತ್ತು ಕರೆಕ್ಟ್ ಆಯಿತು. ನಿನ್ನೆ ಐ ಟಿ ಇಂಡೆಕ್ಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಐ ಟಿ ಇಂಡೆಕ್ಸ್ ಕ್ಲೋಸಿಂಗನ್ನು ಕೊಟ್ಟಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿದೆ. ಈ ವಾರ ಸಾಕಷ್ಟು ಆಟೋ ಕಂಪನಿಗಳು ತಮ್ಮ Q4 ರಿಸಲ್ಟನ್ನು ಕೂಡ ಅನೌನ್ಸ್ ಮಾಡ್ತಿದ್ದಾರೆ. ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿದ್ರೆ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಆ ರೀಸನ್ನಿಂದ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ M&M ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ Q4 ರಿಸಲ್ಟ್ ಆಗಿರುತ್ತೆ. 4,668 ಕೋಟಿಯ ಪ್ರಾಫಿಟ್ಸನ್ನು M&M ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದರೆ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 42% ಇನ್ಕ್ರೀಸ್ ಆಗಿದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವಿನ್ಯೂಸ್ ಕೂಡ 29% ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಯಿತು. ಒಂದು ಸ್ಟ್ರಾಂಗ್ ಸೇಲ್ಸ್ ಕಂಟಿನ್ಯೂಸ್ ಆಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ ಸೆಕೆಂಡ್ ಲಾರ್ಜೆಸ್ಟ್ ಪ್ಯಾಸೆಂಜರ್ ವೆಹಿಕಲ್ ಮ್ಯಾನುಫ್ಯಾಕ್ಚರರ್ ಕಂಪನಿ ಕೂಡ ಆಗಿರ್ತಾರೆ. ಮೊದಲನೇ ಸ್ಥಾನದಲ್ಲಿ ಮಾರುತಿ ಸುಜುಕಿ ಇಂಡಿಯಾ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಸೇಲ್ಸ್ನಿಂದ ಒಳ್ಳೆ ರಿಸಲ್ಟ್ಸ್ ಕೂಡ ನೋಡೋದಕ್ಕೆ ಸಿಗ್ತದೆ. ಈ ಒಂದು ಮೊಮೆಂಟಮ್ ಸಸ್ಟೈನ್ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ಗಳು ಕೂಡ ಇದೆ. ಸ್ಟ್ರಾಂಗ್ ಪ್ರಾಫಿಟ್ ಗ್ರೋತ್, ರೆವೆನ್ಯೂ ಗ್ರೋತ್ ಹಾಗೆ ಎಬಿಟಾ ಗ್ರೋತ್ ಕಂಪನಿಯ ಸ್ಟ್ರೆಂತ್ ಆಗಿದೆ. ಹಾಗೆ ಇವರು ಡಿವಿಡೆಂಡನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. 33 ರೂಪಾಯಿಯ ಫೈನಲ್ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಅದಾದಮೇಲೆ ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ ಅದಕ್ಕೆ ಕಂಪನಿ ರೆಕಾರ್ಡ್ ಡೇಟನ್ನು ಕೂಡ ಫೈನಲೈಸ್ ಮಾಡ್ತಾರೆ. ಅಲ್ಟ್ರಾಟೆಕ್ ಸಿಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ನೆಸ್ಲೆ ಕೂಡ 1.5% ಅರೌಂಡಲ್ಲಿ ಗೇನ್ ಆಗಿದೆ. ಬಜಾಜ್ ಫಿನ್ಸರ್ವ್ ಹಾಗೆ ಇಂಡಲ್ಕೋನಲ್ಲಿ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ ಫಿನಾನ್ಷಿಯಲ್ಸ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. 1.5%ಗೂ ಹೆಚ್ಚಾಗಿ ಜಿಯೋ ಫಿನಾನ್ಷಿಯಲ್ಸ್ ಇವತ್ತು ಕರೆಕ್ಟ್ ಆಯಿತು. ICICI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕೋಲ್ ಇಂಡಿಯಾ, ಎಟರ್ನಲ್, ಟೆಕ್ ಮಹೀಂದ್ರ ಸ್ಟಾಕ್ಸ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. L&T ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತೊಂದು ನೆಗೆಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ರು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 3% ಡಿಪ್ ಆಗಿದೆ. ಬಟ್ ಕಂಪನಿಯ ರೆವೆನ್ಯೂ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಯಿತು. 11% ರೆವೆನ್ಯೂ ಗ್ರೋತನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಕಂಪನಿಯ ಈ ಒಂದು ಪ್ರಾಫಿಟ್ ಡ್ರಾಪ್ಗೆ ರೀಸನ್ ಹೈಯರ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಹಾಗೆ ಕಂಪನಿ ಲಾಸ್ಟ್ ಇಯರ್ನಲ್ಲಿ 475 ಕೋಟಿಯ ಅಡಿಷನಲ್ ಇನ್ಕಮನ್ನು ಅನೌನ್ಸ್ ಮಾಡಿದ್ರು. ಆದ್ದರಿಂದ ಲಾಸ್ಟ್ ಇಯರ್ ಪ್ರಾಫಿಟ್ಸ್ ಸ್ಟ್ರಾಂಗ್ ಆಗಿ ಜಂಪ್ ಆಗಿತ್ತು. ಓವರ್ ಆಲ್ ರಿಸಲ್ಟ್ಸ್ ಸ್ಟ್ರಾಂಗ್ ಆಗಿಯೇ ಬಂದಿದೆ. ಇವರು ಕೂಡ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. 38 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಇದು ಕೂಡ ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಆಮೇಲೆ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಈ ಒಂದು ಡಿವಿಡೆಂಡ್ಗೂ ಕೂಡ ಆದಷ್ಟು ಬೇಗ ರೆಕಾರ್ಡ್ ಡೇಟನ್ನು ಅವರು ಸೆಟ್ ಮಾಡ್ತಾರೆ. ಹಾಗೆ ಕಂಪನಿಯ ಆರ್ಡರ್ ಬುಕ್ ಈ ಒಂದು ಕ್ವಾರ್ಟರ್ನಲ್ಲಿ 89,772 ಕೋಟಿಯಷ್ಟು ನೋಡೋದಕ್ಕೆ ಸಿಕ್ಕಿದೆ. ಕನ್ಸಾಲಿಡೇಟೆಡ್ ಆರ್ಡರ್ ಬುಕ್ ಅಂದರೆ L&Tಯ ಟೋಟಲ್ ಆರ್ಡರ್ ಬುಕ್ 7,40,327 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸಾಕಷ್ಟು ಇನ್ಫ್ರಾ ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ಮಾಡ್ತಿದ್ದಾರೆ. ಸೊ ಲಾಂಗ್ ಟರ್ಮ್ಗೆ ಒಂದು ಸ್ಟ್ರಾಂಗ್ ಬೆಟ್ ಆಗಿರುವಂಥ ಕಂಪನಿ ಆಗಿರುತ್ತೆ. FIIs ಕಂಟಿನ್ಯೂಸ್ ಆಗಿ ನೆಟ್ ಸೆಲ್ಲಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿದ್ದಾರೆ. 17 ಮೇನ್ ಸೆಕ್ಟರ್ಸ್ಗಳಲ್ಲಿ ಇವರ ಎಕ್ಸ್ಪೋಜರ್ ಈಗ ಕಡಿಮೆ ಆಗ್ತಾ ಬರ್ತಿದೆ. ಅದಕ್ಕೆ ರೀಸನ್ ವೀಕ್ ರುಪಿ ಕೂಡ ಆಗಿರುತ್ತೆ. 17 ಸೆಕ್ಟರ್ಗಳಲ್ಲಿ ಇವರ ಎಕ್ಸ್ಪೋಜರ್ ಈಗ ಕಡಿಮೆ ಆಗ್ತಾ ಬರ್ತಿದೆ. ಸೊ DIIs ಈ ಎಲ್ಲ ಸೆಕ್ಟರ್ಗಳಲ್ಲಿ ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಿದ್ದಾರೆ. ಸೊ ಪ್ರೈವೇಟ್ ಬ್ಯಾಂಕ್ಸ್, ಟೆಕ್ನಾಲಜಿ ಅಂದರೆ IT ಇಂಡಸ್ಟ್ರಿ, ಟೆಲಿಕಾಮ್, ರಿಯಲ್ ಎಸ್ಟೇಟ್, ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಈ ಸೆಗ್ಮೆಂಟ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ DIIs ಕಡೆಯಿಂದ ಬರ್ತಿದೆ. ಬಟ್ FIIs ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಬಟ್ FIIs ಕೆಲವೊಂದಿಷ್ಟು ಸೆಲೆಕ್ಟಿವ್ ಸೆಕ್ಟರ್ಗಳಲ್ಲಿ ಒಳ್ಳೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಆ ಸೆಕ್ಟರ್ಸ್ ಮೆಟಲ್ಸ್, PSU ಬ್ಯಾಂಕ್, ಟೆಲಿಕಾಮ್ ಹಾಗೆಯೇ ಲಾಜಿಸ್ಟಿಕ್ಸ್ ಆಗಿರುತ್ತೆ. ಸೊ ಬೇರೆ ಸೆಕ್ಟರ್ಗಳಲ್ಲಿ ಎಕ್ಸ್ಪೋಜರ್ ಸಾಕಷ್ಟು ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. ಸೊ ಮೇ ಬಿ ಮೆಟಲ್ಸ್, PSU ಬ್ಯಾಂಕ್, ಲಾಜಿಸ್ಟಿಕ್ಸ್, ಟೆಲಿಕಾಮ್ನಲ್ಲಿ ಒಳ್ಳೆ ಗ್ರೋತ್ ಎಕ್ಸ್ಪೆಕ್ಟೇಷನ್ FIIsಗಳ ಕಡೆಯಿಂದ ಇದೆ. ತೀತಾಗರ್ ರೈಲ್ ಸಿಸ್ಟಮ್ ಸ್ಟಾಕ್ ಪ್ರೈಸ್ನಲ್ಲಿ 12 ಗಂಟೆಯ ನಂತರ ಒಂದು ಸಡನ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಅದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಬಂದಂಥ ಒಂದು ಕಮೆಂಟ್ರಿ ಆಗಿರುತ್ತೆ. ಸೊ ವೆಸ್ಟ್ ಬೆಂಗಾಲಲ್ಲಿ BJP ಗೌರ್ಮೆಂಟ್ ಬರುತ್ತೆ. ಸೊ ಅದರಿಂದ ಸೆಂಟ್ರಲ್ ಮತ್ತು ವೆಸ್ಟ್ ಬೆಂಗಾಲ್ ಎರಡೂ ಕಡೆ ಸೇಮ್ ಗೌರ್ಮೆಂಟ್ ಇರೋದ್ರಿಂದ ವೆಸ್ಟ್ ಬೆಂಗಾಲ್ನಲ್ಲಿ ಹೆಚ್ಚಿನ ಒಂದು ಗ್ರೋತ್ನ ಪಾಸಿಬಿಲಿಟಿ ಇರುತ್ತೆ ಅಂತ ತೀತಾಗರ್ ರೈಲ್ ಸಿಸ್ಟಮ್ ಒಂದು ಪಾಸಿಟಿವ್ ಕಮೆಂಟ್ರಿಯನ್ನು ಕೊಟ್ಟಿದ್ದಾರೆ. ಹಾಗೆ ಕಂಪನಿಗೇನು ಮುಂಬೈ ಮತ್ತು ಅಹಮದಾಬಾದ್ನ ನಡುವೆ
ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನಡೀತಿದೆ, ಆ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಮೇಜರಾಗಿ BML, BHEL ನಂಥ ಕಂಪನಿಗಳು ಕೆಲಸ ಮಾಡ್ತಿದ್ರೆ, ತೀತಾಗರ್ ರೈಲ್ ಸಿಸ್ಟಮ್ ಕೂಡ ಅಲ್ಲಿ ಪಾರ್ಟ್ನರ್ ಆಗಿರ್ತಾರೆ. ಸೊ ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾ ಕೂಡ ಟೈರ್ 1 ಸಿಟಿ ಆಗಿರೋದ್ರಿಂದ ಈಗ BJP ಅಧಿಕಾರಕ್ಕೆ ಬಂದಿರೋದು ಅಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರಲ್ ಪುಷ್ ಅನ್ನ ಕೊಡುತ್ತೆ. ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು, ಅದು ಒಂದು ಸ್ಟ್ರಾಂಗ್ ಆಪರ್ಚುನಿಟಿ ಆಗುತ್ತೆ ಕಂಪನಿಗೆ ಅಂತ ಹೇಳಿದ್ದಾರೆ. ಸೊ ಎಲೆಕ್ಷನ್ ರಿಸಲ್ಟ್ ಏನಿದೆ ಅದರ ಲಾಭವನ್ನು ಪಡ್ಕೊಂಡು ನ್ಯೂಸನ್ನು ಕ್ರಿಯೇಟ್ ಮಾಡಿದರೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಪ್ರಾಜೆಕ್ಟ್ಸ್ಗಳು ಅನೌನ್ಸ್ ಆದರೆ ಕಂಪನಿಗೆ ಖಂಡಿತವಾಗ್ಲೂ ಅದು ಪಾಸಿಟಿವ್ ಆಗುತ್ತೆ. ಟಾಟಾ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 7% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಡಿಕ್ಲೇರ್ ಮಾಡಿದಂಥ ರಿಸಲ್ಟ್ ಆಗಿರುತ್ತೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಟಾಟಾ ಟೆಕ್ನಾಲಜೀಸ್ ಕೇವಲ 7 ಕೋಟಿಯ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಸೊ ಅದಕ್ಕೆ ರೀಸನ್ ಒಂದು ಅಡಿಷನಲ್ ಎಕ್ಸ್ಪೆನ್ಸ್ ಆಗಿತ್ತು. ಸೊ 125 ಕೋಟಿಯಷ್ಟು ಎಕ್ಸ್ಪೆನ್ಸಸ್ಸನ್ನು ಕಂಪನಿ ಡಿಕ್ಲೇರ್ ಮಾಡಿದ್ರು, ಆದ್ದರಿಂದ ಇವರ ಪ್ರಾಫಿಟ್ ಸಾಕಷ್ಟು ಡ್ರಾಪ್ ಆಗಿತ್ತು. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ 204 ಕೋಟಿಯ ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವಿನ್ಯೂನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 11 ರೂಪಾಯಿ 70 ಪೈಸೆಯ ಡಿವಿಡೆಂಡ್ ಕೂಡ ಅನೌನ್ಸ್ ಆಗಿದೆ, ಇದು ಕೂಡ ಫೈನಲ್ ಡಿವಿಡೆಂಡ್ ಆಗಿರುತ್ತೆ. ಸೊ ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಟಾ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಹೈಯರ್ ಲೆವೆಲ್ನಿಂದ ಸಾಕಷ್ಟು ವೀಕ್ನೆಸ್ ಬಂದಿತ್ತು, ಬಟ್ ಈಗ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿದೆ. ಸೊ ಮುಂದಿನ 2-3 ಕ್ವಾರ್ಟರ್ ಇದೇ ರೀತಿಯ ಪರ್ಫಾರ್ಮೆನ್ಸ್ ಬಂದರೆ ಸ್ಟಾಕ್ ಮತ್ತೆ ರಿಕವರ್ ಆಗ್ಬೋದು. ಒಕಾರ್ಡ್ ಫಾರ್ಮಾ ಲಿಮಿಟೆಡ್ ಸ್ಟಾಕ್ ಪ್ರೈಸ್ನಲ್ಲಿ 8%ಗೂ ಹೆಚ್ಚಿನ ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಕಂಪನಿ ಕೂಡ Q4 ರಿಸಲ್ಟನ್ನು ನಿನ್ನೆ ಡಿಕ್ಲೇರ್ ಮಾಡಿದ್ರು. 164 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ರೆವೆನ್ಯೂಸ್ ಕೂಡ ಡಿಕ್ಲೇರ್ ಆಯಿತು. ಸೊ ಲಾಸ್ಟ್ ಇಯರ್ ಮಾರ್ಚ್ 2025ರಲ್ಲಿ 45 ಕೋಟಿಯ ಲಾಸ್ ಬಂದಿತ್ತು. ಹಾಗೆ ಕಂಟಿನ್ಯೂಸ್ ಆಗಿ 2023ರ ಮಾರ್ಚ್ನಿಂದ 2025ರ ಜೂನ್ವರೆಗೂ ಲಾಸನ್ನೇ ಡಿಕ್ಲೇರ್ ಮಾಡ್ತಾ ಬರ್ತಿದ್ರು. ಬಟ್ ಈಗ ಕಳೆದ 3 ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಹಾಗೆ ಪ್ರಾಫಿಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಗೇನ್ ಆಗ್ತದೆ. ಈ ಒಂದು ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಆನ್ EMI ಟೆಕ್ನಾಲಜಿ ಸೊಲ್ಯೂಷನ್ಸ್ನ IPO ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಯಿತು. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ GMPಯಲ್ಲಿ ಬಂದಂಥ ಸಡನ್ ಒಂದು ಜಂಪ್ ಆಗಿರುತ್ತೆ. ನಿನ್ನೆ 1.5 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿತ್ತು, ಬಟ್ ಇವತ್ತು 11 ರೂಪಾಯಿ 50 ಪೈಸೆಯ ಪ್ರೀಮಿಯಂ ಕಾಣಿಸ್ತಿದೆ. ಇದಕ್ಕೆ ರೀಸನ್ ಒಂದು ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಆಗಿರುತ್ತೆ. ಸೊ QIBs ಸ್ಟ್ರಾಂಗ್ ಆಗಿ ಅಪ್ಲಿಕೇಶನ್ಸ್ಗಳನ್ನು ಹಾಕಿದರೆ 25 ಟೈಮ್ QIB ಕ್ಯಾಟಗರಿ ಸಬ್ಸ್ಕ್ರೈಬ್ ಆಗಿದೆ. ಆ ರೀಸನ್ನಿಂದ ಪ್ರೀಮಿಯಂ ಸ್ಟ್ರಾಂಗ್ ಆಗಿ ಜಂಪ್ ಆಯಿತು. ಸೊ ರಿಟೇಲ್ ಕೂಡ ಮಧ್ಯಾಹ್ನದ ನಂತರ ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ಹಾಕಿದರೆ 2 ಟೈಮ್ನಷ್ಟು ರಿಟೇಲ್ ಕ್ಯಾಟಗರಿಯಲ್ಲಿ ಸಬ್ಸ್ಕ್ರಿಪ್ಷನ್ ಬಂದಿದೆ. ಬಟ್ ಈ ಒಂದು ಪ್ರೀಮಿಯಂ ಸಸ್ಟೈನ್ ಆಗಬೇಕಾಗುತ್ತೆ, ಆಗಷ್ಟೇ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಓವರ್ ಆಲ್ IPO 10 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಪ್ರೊವೈಡ್ ಮಾಡಿದಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.